ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ಬಹಳಷ್ಟು ಸಲ ನಾವು ನರೇಂದ್ರ ಮೋದಿಯವರ ದಾರ್ಷ್ಟ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತೀವಿ. ಯಾಕೆ ಅವರು ಕಠಿಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ, ಯಾಕೆ ಕಠೋರವಾಗಿ ವರ್ತಿಸೋದಿಲ್ಲ, ಇಷ್ಟೆಲ್ಲ ಅಧಿಕಾರ ಅವ್ರ ಕೈಯಲ್ಲಿದೆ, ಗೃಹ ಸಚಿವಾಲಯ ಅವ್ರ ಕೈಯಲ್ಲಿದೆ, ಇವ್ರನ್ನೆಲ್ಲ ಸದೆ ಬಡಿಬೇಕಾಗಿತ್ತು, ಇವ್ರನ್ನ ಜೈಲಿಗೆ ಕಳಿಸ್ಬೇಕಾಗಿತ್ತು, ಇವ್ರನ್ನ ಗಡಿ ಪಾರು ಮಾಡಬೇಕಾಗಿತ್ತು, ಇವರಿಗೆ ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿತ್ತು ಅಂತೆಲ್ಲ ನಾವು ಚರ್ಚೆ ಮಾಡ್ತೀವಿ. ಆದರೆ ಆ ಸ್ಥಾನದಲ್ಲಿ ಕುಳಿತಂಥ ನರೇಂದ್ರ ಮೋದಿಯವರಿಗೆ ಸುತ್ತಮುತ್ತಲು ಬೇಹುಗಾರಿಕೆಯಿಂದ ಬರುವಂಥ ಮಾಹಿತಿ ಇರುತ್ತಲ್ಲ, ಅದನ್ನು ಆಧರಿಸಿ ಅವರ ನಿರ್ಧಾರಗಳು ಯಾವಾಗಲೂ ನಿರ್ಣಯಗಳು ತೀರ್ಮಾನಗಳು ಆಗಲಿಕ್ಕೆ ಸಾಧ್ಯ ಆಗಿರ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅತ್ಯಂತ ಆಸ್ಫೋಟಕಾರಿ ಮಾಹಿತಿಯನ್ನು ದಿಲ್ಲಿಯ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 177 ಅಫಿಡವಿಟ್ಗಳು, 3000 ಪುಟಗಳ ಸಾಕ್ಷ್ಯಾಧಾರವನ್ನು ಹೊಂದಿದಂಥ ಚಾರ್ಜ್ ಶೀಟ್, ಇಷ್ಟನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ. ಆ ಸಲ್ಲಿಸಿರುವಂಥ ಅಫಿಡವಿಟ್ ಏನಿದೆ ಮತ್ತು ಆ ದಾಖಲಾತಿಗಳೇನಿದ್ದಾವೆ ಅದರ ಮಾಹಿತಿಯನ್ನು ಬಹಿರಂಗಗೊಳಿಸಿದರೆ ಹೌದಾ ಹೀಗೆಲ್ಲ ಆಗಲಿಕ್ಕೆ ಸಾಧ್ಯವ ಅಂತ ನಾವು ದಿಗ್ಭ್ರಮೆಗೊಳ್ತೀವಿ. ಇದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ನಾನು ತಮಗೆ ಹೇಳ್ತೀನಿ. ಏನಪ್ಪ ಅಂತಂದರೆ, ಜಸ್ಟಿಸ್ DY ಚಂದ್ರಚೂಡ್ ಅವರು ನಿವೃತ್ತರಾದ ಮೇಲೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಸಂದರ್ಶನವನ್ನು ಕೊಟ್ಟರು. ಅದು ವಿಶೇಷವಾಗಿ ಎಡಚರ ಚಾನಲ್ಗಳಿಗೆ ಅವರು ಸಂದರ್ಶನ ಕೊಟ್ಟರು. ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಭಾಳ ವಿಳಂಬ ಆಗತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಕಪಿಲ್ ಸಿಬಲ್ರಂಥ ವಕೀಲರು ಯಾವಾಗ ಜಾಮೀನು ಅರ್ಜಿ ಬರುತ್ತೋ ಆವಾಗ ಯಾವುದಾದ್ರೂ ಕಾರಣ ಒಡ್ಡಿ ಮುಂದಿನ ದಿನಾಂಕವನ್ನು ತೆಗೆದುಕೊಂಡು ಮತ್ತೆ ಪ್ರಕರಣ ಮುಂದೆ ಹೋಗುವ ಹಾಗೆ ನೋಡ್ಕೋತಾ ಇದ್ದರು. ಆ ರೀತಿ ಇದ್ದಾಗ ನ್ಯಾಯಾಲಯ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು ಅವರು. ಉಮರ್ ಖಾಲಿದ್ನ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದು ಇವರು ಆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಹಾಜರಿದ್ದು ತಮ್ಮ ವಾದವನ್ನು ಮಂಡನೆ ಮಾಡಬೇಕು. ಆದರೆ ಯಾವುದೋ ಕಾರಣವನ್ನು ತೋರಿಸಿ ಆ ದಿನಾಂಕದ ಬದಲು ಮತ್ತೊಂದು ದಿನಾಂಕಕ್ಕೆ ಮುಂದೂಡುವ ಹಾಗೆ ಅವರು ನೋಡ್ಕೋತಾ ಇದ್ದರು. ಹೀಗೆ ಸತತವಾಗಿ ಈ ಖಾಲಿದ್ ಮೆಹಮೂದನ ಅರ್ಜಿಯನ್ನು 7 ಸಲ ಮುಂದೂಡಿದ್ದಾರೆ ಕಪಿಲ್ ಸಿಬಲ್ ಅಂತ ಹೇಳಿದರು. ಇದಕ್ಕೂ ಮತ್ತು ನಡೆದಂಥ ಚಾರ್ಜ್ ಶೀಟ್ಗೂ ಒಂದಕ್ಕೊಂದು ತಳಕ್ಕಿರೋದ್ರಿಂದ, ಸಂಬಂಧ ಇರೋದ್ರಿಂದ ಈ ಮಾತನ್ನು ಹೇಳಿದೆ. ಮೊನ್ನೆ ತಮಗೆ ಹೇಳಿದ್ದೆ, ಫಿಕ್ಸರ್ಗಳ ಬಗ್ಗೆ ಮಾತಾಡಿದ್ದೆ, ಬೆಂಚ್ ಹುಡ್ಕೊಂಡು ಓಡಾಡೋರ ಬಗ್ಗೆ ಮಾತಾಡಿದ್ದೆ. ನಾನು ನ್ಯಾಯಾಲಯದಲ್ಲಿ ಕೇವಲ ಮೆರಿಟ್ ಮಾತ್ರ ಅಲ್ಲ, ಚಾತುರ್ಯ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಯಾರು ಬೆಂಚ್ ಹಂಟರ್ಸ್ ಇರ್ತಾರೋ ಅವರು ತಮಗೆ ಬೇಕಾದಂಥ ಪೀಠದಲ್ಲಿ ತಮ್ಮ ವಿಚಾರಣೆ ಬರಲಿ ಅಂತ ಅವರು ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಸಜ್ಜುಗೊಳಿಸ್ಕೋತಾರೆ. ತನ್ಮೂಲಕ ತಮ್ಮ ಕಾರ್ಯಸಾಧನೆಯನ್ನು ಮಾಡ್ತಾರೆ. ಅವ್ರಿಗೆ ಯಾವುದೇ ರಾಷ್ಟ್ರದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ಯಾವುದೇ ರೀತಿಯ ಕಳಕಳಿ ಇರೋದಿಲ್ಲ ಅಂತ ನಿನ್ನೆಯ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಬುರ್ಡೆ ಗ್ಯಾಂಗಿನ ಬಗ್ಗೆ ಮಾತಾಡ್ತಾ ಆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅತ್ಯಂತ ಸೂಕ್ತ ಮತ್ತು ಪ್ರಾಸಂಗಿಕ ಅಂತ ನನಗನ್ನಿಸ್ತು. ಜಸ್ಟಿಸ್ ಬೇಲಾ ತ್ರಿವೇದಿ ಅವರು ನಿವೃತ್ತರಾದರು, ಸುಪ್ರೀಂ ಕೋರ್ಟ್ ಜಸ್ಟಿಸ್. ಈ ಬೇಲಾ ತ್ರಿವೇದಿ ಅವರ ಬೆಂಚಿಗೆ ನಿರಂತರವಾಗಿ ಖಾಲಿದ್ ಮೆಹಮೂದ್ ಎನ್ನುವಂಥ ಒಬ್ಬ ದೇಶದ್ರೋಹಿಯ ಜಾಮೀನು ಅರ್ಜಿ ಬರೋದು. ಯಾವಾಗ ಇವರ ಜಾಮೀನು ಅರ್ಜಿಯಲ್ಲಿ ಬರುತ್ತೋ ಆವಾಗ ಕಪಿಲ್ ಸಿಬಲ್ ಅವರು ಅಲ್ಲಿ ವಿಚಾರಣೆ ನಡೆಯಲಾರದ ಹಾಗೆ ನೋಡ್ಕೊಳ್ಳೋರು, ಮತ್ತೊಂದು ದಿನಾಂಕವನ್ನು ಮುಂದೂಡುವ ಹಾಗೆ ಮಾಡೋರು. ಯಾಕೆಂದರೆ ಜಸ್ಟಿಸ್ ಬೇಲಾ ತ್ರಿವೇದಿ ಅವರು ಯಾವುದೇ ಕಾರಣಕ್ಕೂ ಇಂಥ ದೇಶದ್ರೋಹಿಗೆ ಜಾಮೀನು ಕೊಡೋದಿಲ್ಲ ಅಂತ ಕಪಿಲ್ ಸಿಬಲ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಮುಂದೆ ಬೇಲಾ ತ್ರಿವೇದಿ ಅವರು ನಿವೃತ್ತರಾದರು. ನಿವೃತ್ತರಾದ ಮೇಲೆ ಈ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷ ಅಂತ ಕಪಿಲ್ ಸಿಬಲ್ ಅವರು ತಮ್ಮ ಸೇಡನ್ನು ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾರದೆ ದ್ವೇಷ ಸಾಧನೆ ಮಾಡಿ ಅವರ ಬೀಳ್ಕೊಡುಗೆಯನ್ನು ರದ್ದುಗೊಳಿಸಿದರು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದಿಲ್ಲಿಯಲ್ಲಿ ನಡೆದಂಥ ದಂಗೆ ಫೆಬ್ರವರಿ 23, 2020, ಹಾಗೆ ನೋಡಿದರೆ 2019 ಕೊನೆಯಲ್ಲಿ ಶುರುವಾದಂಥ ಈ ಆರ್ಭಟ ಮತ್ತು ಅರಾಜಕತೆ ಮತ್ತು ನಿರಂತರವಾಗಿ ಒಳಗಿಂದೊಳಗೆ ದಾವಾನರದಂತೆ ಹೊತ್ತಿಕೊಳ್ತಾ ಇದ್ದಂಥ ಇಡೀ ದೇಶಾದ್ಯಂತ ಕಿಚ್ಚು ಹಬ್ಬಿಸಬೇಕು ಅನ್ನುವಂಥ ಷಡ್ಯಂತ್ರ ನಡೆದದ್ದೇನು? ಸರಿಯಾಗಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರೋರಿದ್ದಾರೆ. ನರೇಂದ್ರ ಮೋದಿ ಅವ್ರಿಗೂ ಇನ್ನಿಲ್ಲದ ಹಾಗೆ ಸ್ನೇಹ ಇದೆ. ಇವರಿಬ್ಬರ ಸ್ನೇಹ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರಾಗಿದೆ, ಕೀರ್ತಿ ಪ್ರಾಯ ಆಗಿದೆ ಭಾರತ ದೇಶ. ಇಂಥ ಭಾರತ ದೇಶ
ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಈಗಿರುವ ನರೇಂದ್ರ ಮೋದಿಯವರ ಸರ್ಕಾರ ವಿಫಲಗೊಂಡಿದೆ. ಹಾಗೆ ವಿಫಲಗೊಂಡಿದೆ ಅಂತ ರುಜುವಾತು ಪಡಿಸಬೇಕು ಅಂದರೆ ದೇಶಾದ್ಯಂತ ದಂಗೆಗಳಾಗಬೇಕು. ಆ ದಂಗೆ ಶುರುವಾಗಬೇಕಾಗಿದ್ದು ದಿಲ್ಲಿಯಲ್ಲಿ ಶುರುವಾಗಬೇಕು, ರಾಷ್ಟ್ರದ ರಾಜಧಾನಿಯಲ್ಲಿ. ರಾಷ್ಟ್ರದ ರಾಜಧಾನಿಯಲ್ಲಿ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಅವರ ಮೇಲೆ ಹಿಂಸೆ ಮಾಡಲಾಗ್ತಾ ಇದೆ, ಕೋಮುದ್ವೇಷ ಹೆಚ್ಚಿದೆ ಅಂತ ಸಾಬೀತುಪಡಿಸಬೇಕು. ಅದಕ್ಕಾಗಿ ಒಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಇವರೆಲ್ಲ ಸಂಚುಗಾರಿಕೆಯನ್ನು ಮಾಡ್ತಾರೆ. ಶಾರ್ಜಿಲ್ ಇಮಾಮ್ ಅಂತೂ ಯಾವ ಮಟ್ಟಿಗೆ ಹೋಗ್ತಾನೆ ಅಂತಂದರೆ, ಈತ ಸ್ವತಃ ಮಸೀದಿಯ ಇಮಾಮ್ಗಳನ್ನು ಕರೆದುಕೊಂಡು ಬಂದು ಅವರಿಂದ ಜನರಿಗೆ ದಂಗೆ ಹೇಳ್ರಿ, ಬೀದಿಗೆ ಇಳಿರಿ ಅಂತ ಹೇಳಿ ಒಳಗಿಂದೊಳಗೆ ಷಡ್ಯಂತ್ರ ಮಾಡಿ ಕಂಡ ಕಡೆ ಕೋಮುದ್ವೇಷ ಹೆಚ್ಚಾಗಿ ಕಂಡ ಕಡೆ ಸಾವುಗಳಾಗಿ ನೋಡ್ಕೋತಾನೆ. ಇನ್ನು ಈ ಒಮರ್ ಖಾಲಿದ್ದು ಬಾಂಗ್ಲಾದೇಶಿ ಮಹಿಳೆಯರು, ಮುಸಲ್ಮಾನ ಮಹಿಳೆಯರು ಮಕ್ಕಳನ್ನು ಬೀದಿಗಿಳಿಸಿ ಅವರ ಮನೆಯಿಂದ ಇಟ್ಟಿಗೆ, ಸ್ಪಿರಿಟ್ಟು, ಅಸಿಡ್ಡು, ಪೆಟ್ರೋಲ್ ಬಾಂಬು, ಗುಲೇಲು ಎಲ್ಲವನ್ನು ತೆಗೆದುಕೊಂಡು ಬಂದು ಜನರ ಮೇಲೆ ದಾಳಿ ಮಾಡುವ ಹಾಗೆ ನೋಡ್ಕೋತಾನೆ. ಇವರೆಲ್ಲರಿಗೆ ಸಹಾಯ ಮಾಡಲಿಕ್ಕೆ ಅಲ್ಲಿಯ ಕಾರ್ಪೊರೇಟರ್, ಆಮ್ ಆದ್ಮಿ ಪಕ್ಷದ ಕಾರ್ಪೊರೇಟರ್ ಇವರಿಗೆಲ್ಲ ಸಹಾಯ ಮಾಡಿ ಎಲ್ಲ ಮನೆಗಳ ಮೇಲೆ ಇದರ ಶೇಖರಣೆ ಮಾಡುವ ಹಾಗೆ ನೋಡ್ಕೋತಾನೆ. ಹಾಗಾದರೆ ಇವರಿಗೆ ದೊರಕಿದಂಥ ಅವಕಾಶ ಯಾವುದು? CAA, ಪೌರತ್ವ ಕಾಯ್ದೆಯ ತಿದ್ದುಪಡಿ. ನೋಡಿ, ಪೌರತ್ವ ಕಾಯ್ದೆಯ ತಿದ್ದುಪಡಿ ಅನ್ನೋದು ಇದೆಯಲ್ಲ, ಇದು ಯಾರಿಗೂ ತೊಂದರೆ ಮಾಡಲಾರದಂಥ, ಮಾರಕ ಆಗಲಾರದಂಥ, ಯಾರು ಈ ದೇಶದ ಪ್ರಜೆಗಳಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗುವಂಥ ವಿಚಾರ. ಆದರೆ ಅದನ್ನು ಹೇಗೆ ಬಳಸಿಕೊಳ್ಳಲಾಯಿತು CAA NRC ಅಂದರೆ, NRC ಅಂತೂ ಪ್ರತಿ ರಾಷ್ಟ್ರದಲ್ಲಿರಬೇಕಾದಂಥ ರಿಜಿಸ್ಟ್ರಿ. ಅದು ನಿನ್ನ ದೇಶದಲ್ಲಿ ಎಷ್ಟು ಜನ ಪ್ರಜೆಗಳಿದ್ದಾರೆ ಅವರ ಮಾಹಿತಿಯೇ ನಿನ್ನ ಸರ್ಕಾರಕ್ಕಿಲ್ಲ ಅಂದರೆ ಅದು ಯಾವ ಸೀಮೆಯ ರಾಷ್ಟ್ರ? ಅಂಥದ್ದೊಂದು ಈ ದೇಶಕ್ಕೆ ಖಾತೆ ಕಿರ್ದಿಯನ್ನು ಮಾಡಬೇಕು ಅನ್ನುವಂಥ ಅಗಾಧವಾದಂಥ ಸಂಕಲ್ಪದೊಂದಿಗೆ ನರೇಂದ್ರ ಮೋದಿ ಸರ್ಕಾರ 2ನೇ ಅವಧಿಯಲ್ಲಿ ಮಾಡಿದಂಥ ಪ್ರಯತ್ನ ಅದು. 2ನೇ ಅವಧಿಗೆ ನರೇಂದ್ರ ಮೋದಿ ಗೆಲ್ಲೋದಿಲ್ಲ ಅಂತ ಇವರೆಲ್ಲ ಪರಿಭಾವಿಸಿದರು. ಆದರೆ ನರೇಂದ್ರ ಮೋದಿಯವರು 303 ಸೀಟುಗಳನ್ನು ತೆಗೆದುಕೊಂಡು ಗೆದ್ದುಬಿಟ್ರು. ಕಳೆದ ಬಾರಿಗಿಂತ ಹೆಚ್ಚಿನ ಸೀಟುಗಳನ್ನು ಗೆದ್ದುಬಿಟ್ರು. ಇನ್ನು ಚುನಾವಣಾ ರಾಜಕೀಯದ ಮೂಲಕ ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ವಿಪಕ್ಷಗಳಿಗೆ ಖಚಿತವಾಗಿ ಹೋಯಿತು. ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಖಚಿತವಾಗಿ ಹೋಯಿತು. ಜೊತೆಗೆ ಅವರಿಗೆ ಆಮ್ ಆದ್ಮಿ ಪಕ್ಷ, ಇತರೆ ಪಕ್ಷಗಳು ಕೈ ಜೋಡಿಸಿದವು. ಮುಸ್ಲಿಂ ಲೀಗು, ಆಮೇಲೆ ಜಮಿಯತ್ ಉಲೇಮಾ ಹಿಂದೂ ಎಲ್ಲವೂ ಅವರು ಕೈ ಜೋಡಿಸಿದವು. ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿದರು. JNU ಯೂನಿವರ್ಸಿಟಿ ಕೈ ಜೋಡಿಸ್ತು. ಜೊತೆಗೆ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರು ಇಷ್ಟೂ ಜನ ಸೇರಿ 2019 ಕೊನೆಯಿಂದ ಶುರು ಮಾಡಿ ಫೆಬ್ರವರಿ 23ರವರೆಗೆ ನಿರಂತರವಾದಂಥ ಈ ಒಳಗಡೆ ದಳ್ಳೂರಿ ಶುರುವಾಯಿತು. ಫೆಬ್ರವರಿ 23ಕ್ಕೆ ದೊಡ್ಡದಾದಂಥ ಹಿಂಸಾಚಾರ ನಡೀತು. 53 ಜನರ ಸಾವಾಯಿತು. ಎಂಥ ದುರಂತಮಯ ಘಟನೆ ಅಂದರೆ, ನಿಷ್ಕಾರಣವಾಗಿ ಕೇವಲ ನರೇಂದ್ರ ಮೋದಿಯವರನ್ನು ಕೆಳಗಿಳಿಸಬೇಕು, ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ದಿಲ್ಲಿಯಿಂದ ಬೇರೆ ಬೇರೆ ಭಾಗಗಳಿಗೆ, ಕಾನ್ಪುರ, ಲಖನೌ, ಪಶ್ಚಿಮ ಬಂಗಾಳ, ಅಸ್ಸಾಮು ಎಲ್ಲ ಕಡೆ ಈ ಕೋಮುದಳ್ಳೂರಿ ಹರಡಬೇಕು. ಎಲ್ಲ ಕಡೆ ಹಿಂದೂ ಮುಸ್ಲಿಂ ಮಧ್ಯೆ ದೊಡ್ಡದಾದಂಥ ಹಿಂಸಾಚಾರ ನಡೀತಿದೆ ಅಂತ ಹೇಗಾದರೂ ಮಾಡಿ ಅದನ್ನು ನರೇಟಿವ್ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಸರಿಯಿಲ್ಲ ಅಂಥೇಳಿ ಈ ರೆಜಿಮ್ ಚೇಂಜ್ ಅಂತ ಏನು ಹೇಳ್ತಾರೆ, ಆ ರೆಜಿಮ್ ಚೇಂಜ್ ಮಾಡಲಿಕ್ಕೆ ಭಾಳ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತು. ಅದರ ಮಾಹಿತಿಯನ್ನು ಸುಪ್ರೀಂ ಕೋರ್ಟಿಗೆ ಮೊನ್ನೆ ಪೊಲೀಸರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಮಾಹಿತಿಯನ್ನು 177 ಎಫಿಡೇವಿಟ್ಗಳು, 3000 ಪುಟಗಳ ಚಾರ್ಜ್ ಶೀಟ್ನ ಸಂಪೂರ್ಣ ದಾಖಲಾತಿಗಳು. ಇಂಥ ವಿಚಿತ್ರ ಹೇಳಲಿಕ್ಕೆ ನನಗೆ ನಿಜಕ್ಕೂ ಹೇಳ್ತೀನಿ, ಇದನ್ನು ಆತಂಕದಿಂದ ಮಾಡ್ತಾ ಇರುವಂಥ ಸಂಚಿಕೆ. ಒಂದು ಸಲ ರೈತರ ಹೋರಾಟದಲ್ಲಿ ಗಲಾಟೆ ಮಾಡಿ ದಿಲ್ಲಿಯ ಮೇಲೆ ಜಾಮ್ ಮಾಡುವ ಪ್ರಕ್ರಿಯೆ, ಮತ್ತೊಂದು ಕಡೆ CAA NRC ಅಂತ ಮಾಡೋದು. ಯಾವ ನೇಪಾಳ, ಯಾವ ಶ್ರೀಲಂಕಾ, ಯಾವ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆಯಿತೋ ಅದನ್ನು 2020ರಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿಯೇ ಭಾರತದಲ್ಲಿ ರೆಜಿಮ್ ಚೇಂಜ್ ಮಾಡಬೇಕು ಅಂತ ಇವರೆಲ್ಲ ಓಡಾಡಿದರು. ಉಮರ್ ಖಾಲಿದ್ದು, ಶಾರ್ಜಿಲ್ ಇಮಾಮ್. ಉಮರ್ ಖಾಲಿದ್ದನ ಪರವಾಗಿ ಕಪಿಲ್ ಸಿಬಲ್ನಂಥವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಕೋರ್ಟ್ ಹೇಳುತ್ತೆ, ಬೇಲ್ ಈಸ್ ಅ ರೂಲ್, ಜೈಲ್ ಈಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಜೈಲಿನಲ್ಲಿರೋದು ಎಕ್ಸೆಪ್ಷನ್ ಅಂತೆ, ಅಂದರೆ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಅಪವಾದವಾಗಿ ಒಬ್ಬ ವ್ಯಕ್ತಿ ಜೈಲಲ್ಲಿರಬೇಕು.
ಬೇಲ್ ಈಸ್ ಎ ರೂಲ್, ಅಂದರೆ ಒಬ್ಬ ವ್ಯಕ್ತಿಗೆ ಜಾಮೀನು ಕೊಡುವುದು ಕಾಯ್ದೆ, ಜೈಲಲ್ಲಿರೋದು ಎಕ್ಸೆಪ್ಷನ್. ಇದನ್ನು ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನಲ್ಲಿ ಹೇಳುತ್ತೆ. ನೋಡಿ, ಪ್ರತಿಯೊಂದು ಅಪರಾಧಕ್ಕೂ ತನ್ನದೇ ಆದಂಥ ತೀವ್ರತೆ ಇರುತ್ತೆ. ಒಬ್ಬ ಪಿಕ್ ಪ್ಯಾಕೆಟರು, ಒಬ್ಬ ದೇಶದ್ರೋಹಿ ಇಬ್ಬರು ಇದ್ದಾರೆ ಅಂದರೆ ಇದೇ ಮಾನದಂಡವನ್ನು ಸುಪ್ರೀಂ ಕೋರ್ಟ್ ಹೇಳಿದಂಥ ಬೇಲ್ ಈಸ್ ಅ ರೂಲ್, ಜೈಲ್ ಈಸ್ ಅನ್ ಎಕ್ಸೆಪ್ಷನ್ ಅಂತ ಹೇಳಕ್ಕೆ ಸಾಧ್ಯನಾ? ಒಬ್ಬ ಪಿಕ್ ಪ್ಯಾಕೆಟ್ರ್ ಜೈಲಿನಿಂದ ಹೊರಗಡೆ ಜಾಮೀನು ತೆಗೆದುಕೊಂಡು ಬಂದರೆ ಆತನಿಂದ ಸಮಾಜದ ಮೇಲೆ ಹೇಗೆ ಘಾತುಕವಾಗಿ ಆತ ನಡ್ಕೊಳ್ಳಬಲ್ಲ, ಅದೇ ಒಬ್ಬ ದೇಶದ್ರೋಹಿ ಶರ್ಜಿಲ್ ಇಮಾಮ್ನಂಥವನು ಅಥವಾ ಉಮರ್ ಖಾಲಿದ್ನಂಥವನು ಜೈಲಿನಿಂದ ಹೊರಗಡೆ ಬಂದರೆ ಆತ ಮಾಡುವಂಥ ಘಾತಕ ಕೆಲಸಗಳು ಹೇಗಿರ್ತವೆ, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಯಾವ ಸಂವಿಧಾನದ ತಿದ್ದುಪಡಿಗಳು ಸಂಸತ್ತಿನ ಆವರಣದೊಳಗಡೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ನಡಿಬೇಕು, ಅವು ಅಬ್ಸರ್ವೇಷನ್ನು, ಟಿಪ್ಪಣಿ, ತೀರ್ಪುಗಳ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಆ ತಿದ್ದುಪಡಿಗಳು ರೂಲ್ ರೂಪದಲ್ಲಿ ಆಗೋಗ್ತವೆ. ಸುಪ್ರೀಂ ಕೋರ್ಟ್ ಆ ರೀತಿಯಾದಂಥ ಟಿಪ್ಪಣಿಯನ್ನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಆ ರೀತಿಯಾದಂಥ ರೂಲಿಂಗ್ ಕೊಡುತ್ತೆ, ಆ ರೀತಿಯ ತೀರ್ಪು ಕೊಡುತ್ತೆ. ಅದೇ ಕಾಯ್ದೆ ಎನ್ನುವ ರೀತಿಯಲ್ಲಿ ದೇಶದಲ್ಲಿ ಅದನ್ನು ಪ್ರೆಸಿಡೆನ್ಸ್ ಆಗಿ ತೆಗೆದುಕೊಳ್ಳಲಾಗುತ್ತೆ, ಅಪೆಕ್ಸ್ ಕೋರ್ಟು ಅಂತ ಅದನ್ನು ಪರಿಗ್ರಹಿಸಲಾಗುತ್ತೆ. ತನ್ನ ಮೂಲಕ ಅದೇ ರೀತಿಯಾದಂಥ ವಿದ್ಯಮಾನಗಳು ನಡೀತವೆ. ಈಗ ಮತ್ತೆ ಈ ಶಾರ್ಜಿಲ್ ಇಮಾಮು, ಉಮರ್ ಖಾಲಿದ್ದು ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಕೋರ್ಟು ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಕೂಡದು, ಇವರು ಈ ದೇಶಕ್ಕೆ ಸಂಚಕಾರವನ್ನುಂಟು ಮಾಡುವಂಥ, ಚಕ್ಕಾ ಜಾಮ್ ಹೆಸರಿನಲ್ಲಿ ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವಂಥ, ಹಿಂದೂ ಮುಸಲ್ಮಾನರ ಮಧ್ಯೆ ದಳ್ಳೂರಿ ಹೆಚ್ಚಾಗಲಿಕ್ಕೆ ಕಾರಣೀಭೂತರಾದಂಥ ಅತ್ಯಂತ ಉಪದ್ರವಿ ಪ್ರಾಣಿಗಳಿವು ಅಂತ ಪೊಲೀಸರು ನ್ಯಾಯಾಲಯದ ಮುಂದೆ ತಮ್ಮ ಮಾಹಿತಿಯನ್ನು ಇಟ್ಟಿದ್ದಾರೆ. ಕೋರ್ಟ್ ಏನು ಮಾಡುತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ದಯವಿಟ್ಟು ನನ್ನ ಜೊತೆಗಿರಿ. ನಮಸ್ಕಾರ.